ಮಧ್ಯಪ್ರಾಚ್ಯದಲ್ಲಿ ಮುಂದುವರಿದ ಕದನ, ಆಕಾಶದಲ್ಲಿ ಕ್ಷಿಪಣಿಗಳ ದಾಳಿ ಮತ್ತು ಪ್ರತಿ ದಾಳಿಗಳು ನಡೀತಾ ಇದೆ. ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ಪ್ರತಿ ದಾಳಿ ಮಾಡುತ್ತಿದೆ. ಅಮೆರಿಕ ದಾಳಿಗೆ ಪ್ರತ್ಯುತ್ತರವಾಗಿ ಇರಾನ್ನಿಂದಲೂ ಕೂಡ ಕ್ಷಿಪಣಿಗಳು ಗಗನವನ್ನು ಚೀರಿ ಹೋಗುತ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕ್ಷಣಚಿತ್ತಂ ಕ್ಷಣಪಿತ್ತಂ. ಆಕಾಶದಲ್ಲಿ ಕ್ಷಿಪಣಿಗಳ ದಾಳಿ, ಪ್ರತಿ ದಾಳಿಗಳು ನಡೀತಾ ಇದೆ. ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಬೆನ್ನು ತೋರಿಸಿಕೊಂಡು ಮಾತ್ರ ಕೂತಿಲ್ಲ, ಬದಲಾಗಿ ಅವರ ಕ್ಷಿಪಣಿಗಳ ವಿರುದ್ಧವೇ ಪ್ರತಿದಾಳಿಗಳಾಗ್ತಾ ಇದೆ. ಇಂಟರ್ನ್ಯಾಷನಲ್ ಕ್ರೀಡಾಂಗಣಕ್ಕೂ ಭಾರಿ ಹಾನಿಯಾಗಿದೆ ಕ್ಷಿಪಣಿಯ ದಾಳಿಯಿಂದ. ಅಜರ್ಬೈಜಾನ್ ಮೇಲೆ ಇರಾನ್ ದಾಳಿ ಮಾಡಿದೆ. ಅಜರ್ಬೈಜಾನ್ ಮೇಲೆ ಆರೋಪ ನಿರಾಕರಿಸಿದ ಇರಾನ್ ಆಡಳಿತ, ನಾವು ದಾಳಿನೇ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮುಚ್ಚಿದ ಇರಾನು ತೈಲ ಸಾಗಾಟ ಹಡಗುಗಳ ಸಂಚಾರ ಕಡ್ಡಿ, ಗಂಟ್ಲಿಗೆ ದೊಡ್ಡ ಇಡ್ಲಿ ತಗಲಾಕೊಂಡಂಗಾಗಿದೆ. ಅತ್ತ ಕೆಳಗಿಳಿಯದೆ ಅತ್ತ ಮೇಲೂ ಬರದೆ ಮನುಷ್ಯ ಪರಮ ಹಿಂಸೆಗೆ ಒಳಪಟ್ಟಿದ್ದಾನೆ. ನೋಡಿ, ರಷ್ಯಾದಿಂದ ಬರೋ ಹಡಗು, ಮಧ್ಯಪ್ರಾಚ್ಯದ ಬೇರೆ ಬೇರೆ ಅರಬ್ ಕಂಟ್ರಿಯಿಂದ ಬರೋ ಹಡಗು ಹಾರ್ಮೋಜ್ ಸಮುದ್ರ ಮಾರ್ಗದಿಂದಲೇ ಬರಬೇಕು. ಆ ಮಧ್ಯಭಾಗದಲ್ಲಿ ಪೊಲೀಸರು ನಾಕಾಬಂದಿ ಇಟ್ಟಂಗೆ ಇರಾನ್ ಅದನ್ನು ಬಂದ್ ಮಾಡಿದೆ. ನೀವು ಈ ಕಡೆ ಬರೋಕ್ಕೂ ಅಲ್ಲ, ಆ ಕಡೆ ಹೋಗೋದಕ್ಕೂ ಅಲ್ಲ. ರಾಷ್ಟ್ರಗಳ ನಡುವೆ ಸರಕನ್ನು ಆಮದು ಮಾಡಿಕೊಳ್ಳೋದಕ್ಕಿರೋ ಕಟ್ಟ ಕಡೆಯ ಜಲಮಾರ್ಗ ಅದು, ಅದನ್ನು ಬಂದ್ ಮಾಡ್ಕೊಂಡು ಕೂತಿದ್ದಾರೆ ಇರಾನ್. ಅವರಲ್ಲಿರ್ತಕ್ಕಂತಹ ಅತಿ ದೊಡ್ಡ ಎಫೆಕ್ಟಿವ್ ಮಾರ್ಗ ಅದು, ಅಸ್ತ್ರ ಅದು. ಅದೀಗ ಎಲ್ಲ ರಾಷ್ಟ್ರಗಳನ್ನ ಕಾಡ್ತಾ ಇದೆ, ಭಾರತವು ಒಳಗೊಂಡು. ನಾವು ಕೂಡ ಜಲಮಾರ್ಗದ ಮುಖಾಂತರವಾಗಿ ಒಂದಷ್ಟು ವಸ್ತುಗಳನ್ನು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ತೀವಿ, ಅದಕ್ಕೂ ಕೂಡ ಕಂಟಕ. ಇರಾನ್ ಇಸ್ರೇಲ್ ಯುದ್ಧಕ್ಕೂ ಭಾರತಕ್ಕೆ ಏನು ಸಂಬಂಧ? ನಾವು ಯಾವುದೇ ತರಹದಲ್ಲಿಯೂ ಕೂಡ ಅದಕ್ಕೆ ಕಾರಣಕರ್ತರಲ್ಲ. ಆದರೆ ತೊಂದರೆ ನಾವು ಕೂಡ ಅನುಭವಿಸಬೇಕಾಗಿ ಬರುತ್ತೆ. ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಭಾರಿ ತೊಂದರೆಯನ್ನು ಅನುಭವಿಸ್ತಾ ಇದೆ. ಹಾಗಾಗಿ ನಾವು ಮೊದಲೇ ಹೇಳ್ತಿದ್ವಿ, ಯುದ್ಧ ಅನ್ನೋದು ಅದು ವಿಕಾಸದ ಲಕ್ಷಣಗಳಲ್ಲ, ವಿನಾಶದ ಅತ್ಯಂತ ದೊಡ್ಡ ಪ್ರಮುಖ ಸಾಧನ. ಅದನ್ನು ನಾವು ಇವತ್ತು ಅನುಭವಿಸ್ತಾ ಇದ್ವಿ. ನೋಡಿ, ಕೇವಲ 22 ದಿವಸಕ್ಕೆ ಮಾತ್ರ ಸಾಕಾಗುವಷ್ಟು ಇಂಧನಗಳನ್ನು ಹೊಂದಿದೆ ಭಾರತ. 23ನೇ ದಿನ ಬಾಯ್ ಬಡ್ಕೋಬೇಕು. ಸರಿ, ರಷ್ಯಾ ನಮಗೀಗ ತೈಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಎಷ್ಟಕ್ಕೆ? ಅವನು ಕೇಳಿದ ಮೊತ್ತವನ್ನು ಪೇ ಮಾಡಿದರೆ ಭಾರತಕ್ಕೆ ರಷ್ಯಾ ಇಂಧನವನ್ನು ಕೊಡುತ್ತೆ. ಅವನೆಷ್ಟು ಕೇಳ್ತಾನೆ? ಭಾರತದ ಸಾಮರ್ಥ್ಯಕ್ಕೂ ಮೀರಿದ ರೇಟನ್ನು ಆತ ಕೇಳಿದ್ರು ಕೂಡ ಭಾರತ ಅದನ್ನು ಕೊಟ್ಟೆ ಖರೀದಿ ಮಾಡಬೇಕು. ನಮಗೆ ಇರಾನು ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇತ್ತು. ಈ ಹಿಂದೆ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದಕ್ಕೂ ಮುನ್ನ ರಷ್ಯಾ ನಮಗೆ ಒಳ್ಳೆ ರೇಟಿಗೆ ಇಂಧನವನ್ನು ಕೊಡ್ತಾ ಇತ್ತು. ಆದರೆ ಈಗ ಅಮೆರಿಕದ ಮಾತು ಕೇಳಿ ನಾವು ರಷ್ಯಾವನ್ನು ನಿಷ್ಠೂರ ಮಾಡ್ಕೊಂಡ್ವಿ. ನಾವು ನಿಮ್ಮ ಜೊತೆ ವ್ಯಾಪಾರ ಮಾಡೋದಿಲ್ಲ ಅಂದ್ವಿ. ನಮಗೆ ಅಮೆರಿಕದ ಡೊನಾಲ್ಡ್ ಟ್ರಂಪು ನಮ್ಮನ್ನು ಕೇಳಿಕೊಂಡ ಕಾರಣಕ್ಕಾಗಿ ನಿಮ್ಮ ಜೊತೆ ವ್ಯಾಪಾರ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ವಿ ನಾವು. ಆದರೂ ಕೂಡ ಕಷ್ಟ ಕಾಲಕ್ಕೆ ರಷ್ಯಾ, ನಾನು ನಿಮಗೆ ಇಂಧನವನ್ನು ಕೊಡ್ತೀವಿ, ನಮಗೆ ಯಾವ ತೊಂದರೆನೂ ಇಲ್ಲ, ಆದರೆ ಆತ ಕೇಳಿದ ರೇಟಿಗೆ ಕೊಡಬೇಕು. ವ್ಯಾವಹಾರಿಕವಾಗಿ ಯೋಚನೆ ಮಾಡೋದಾದರೆ ನಾವು ಅವಿವೇಕಿಗಳಾಗಿದ್ದೀವಿ. ಅಮೆರಿಕ ದಾಳಿಗೆ ಟೆಹರಾನ್ ಕ್ರೀಡಾಂಗಣ ಧ್ವಂಸ ಆಗಿದೆ. ವಿಷಯಕ್ಕೆ ಬರೋಣ. ಇಂಟರ್ನ್ಯಾಷನಲ್ ಕ್ರೀಡಾಂಗಣಕ್ಕೆ ಭಾರಿ ಹಾನಿಯಾಗಿದೆ. ಅಜರ್ಬೈಜಾನ್ ಮೇಲೆ ಇರಾನ್ ದಾಳಿ, ಆರೋಪ ನಿರಾಕರಿಸಿದ ಇರಾನ್ ಆಡಳಿತ ಅಜರ್ಬೈಜಾನ್ ಮೇಲೆ ಇರಾನ್ ದಾಳಿ ಮಾಡಿದೆ. ಆದರೆ ಆರೋಪವನ್ನು ತಳ್ಳಿ ಹಾಕ್ತಾ ಇದೆ, ನಾವು ಆ ತರಹದೊಂದು ಅಟ್ಯಾಕ್ ಮಾಡಲಿಲ್ಲ. ಇನ್ನು ಹಾರ್ಮೋಜ್ ಜಲಸಂಧಿ ಮುಚ್ಚಿದ ಇರಾನು ತೈಲ ಸಾಗಾಟದ ಹಡಗುಗಳ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿದಂತಹ ಭಾರತದ ಹಡಗುಗಳು, ಪರ್ಷಿಯನ್ ಕೊಲ್ಲಿಯಲ್ಲಿ 33 ಹಡಗುಗಳು ಸಿಲುಕಿರುವಂತಹ ವರದಿಯಾಗಿತ್ತು. 1000ಕ್ಕೂ ಹೆಚ್ಚು ಸಿಬ್ಬಂದಿ ಹಡಗಿನಲ್ಲಿ ಲಾಕ್ ಆಗಿರೋ ಸಾಧ್ಯತೆಗಳಿದ್ದಾವೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ 8 ಮಂದಿ ಸಾವನ್ನಪ್ಪಿದ್ದಾರೆ. ಖಮೇನಿ ಸಾವಿಗೆ ಸಂತಾಪ ಸೂಚಿಸಿದ ಭಾರತ ದೆಹಲಿಯ ರಾಯಭಾರಿ ಕಚೇರಿಗೆ ವಿದೇಶಾಂಗ ಕಾರ್ಯದರ್ಶಿ ಭೇಟಿ ಕೊಟ್ಟಿದ್ದಾರೆ. ಸಂತಾಪ ಸೂಚಕ ಪುಸ್ತಕದಲ್ಲಿ ಸಂತಾಪ ವ್ಯಕ್ತಪಡಿಸಿರುವ ವಿಕ್ರಮ್ ಮಿಸ್ತ್ರಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ, ಒಟ್ಟಾರೆ ಗಳಿಗೆಗೊಂದು ತೀವ್ರತೆ ಅಥವಾ ತಿರುವನ್ನು ಪಡೆದುಕೊಳ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.